ದೇಶದ ನಾನಾ ಭಾಗದಲ್ಲಿ ಕೇಸರಿ ಬ್ರಿಗೇಡ್ಗಳಿಗೆ ಸಾರಥಿ ನೇಮಕವಾಗಿದೆ. ಇನ್ನು ಬಾಕಿ ಕರ್ನಾಟಕ ಇದ್ದು ಇದೇ ವಾರದಲ್ಲಿ ಅದಕ್ಕೆ ತೆರೆ ಬೀಳೋ ಸಾಧ್ಯತೆ ಇದೆ. ರಾಜ್ಯ ಬಿಜೆಪಿಯಲ್ಲೂ ಬದಲಾವಣೆ, ಅಧ್ಯಕ್ಷರ ಬಿರುಗಾಳಿ. ಉತ್ತರದಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್, ದಕ್ಷಿಣದಲ್ಲಿ ಮಾತ್ರ ಪೆಂಡಿಂಗ್. ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಮುಂದುವರಿಯೋದು ಫಿಕ್ಸ್. ಆಡಳಿತ ಪಕ್ಷ ಕಾಂಗ್ರೆಸ್ನಲ್ಲಿ ಆಂತರಿಕ ಕಲಹ ತಾರಕಕ್ಕೇರಿದ್ರೆ, ಎತ್ತ ವಿಪಕ್ಷ ಬಿಜೆಪಿಯಲ್ಲೂ ರಾಜ್ಯಾಧ್ಯಕ್ಷ ವಿಚಾರವಾಗಿ ಸದ್ದಿಲ್ಲದೆ ಸಮರ ನಡೀತಾ ಇದೆ. ಈಗಾಗಲೇ ಆಲ್ಮೋಸ್ಟ್ ಉತ್ತರದ ಕಡೆ ಎಲ್ಲ ರಾಜ್ಯಗಳ ರಾಜ್ಯಾಧ್ಯಕ್ಷ ಸ್ಥಾನ ನೇಮಕ ಪ್ರಕ್ರಿಯೆ ಮುಗಿದಿದೆ. ದಕ್ಷಿಣದಲ್ಲಿ ಕರ್ನಾಟಕ ಮಾತ್ರ ಬಾಕಿ ಇದ್ದು, ಅದು ಸಹ ಇನ್ನೆರಡು ದಿನದಲ್ಲಿ ಮುಗಿಯೋ ಸಾಧ್ಯತೆ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆ ವಿಚಾರವಾಗಿ ಇದೀಗ ಚುನಾವಣಾ ಉಸ್ತುವಾರಿಯಾಗಿರುವ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸದ್ಯದಲ್ಲೇ ರಾಜ್ಯಕ್ಕೆ ಬರಲಿದ್ದಾರೆ. ಚೌಹಾಣ್ ರಾಜ್ಯಕ್ಕೆ ಬಂದು ಪ್ರಮುಖರ ಜೊತೆ ಸಭೆ ನಡೆಸಿ ಹೈಕಮಾಂಡ್ಗೆ ಸಂದೇಶ ತಲುಪಿಸಿ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಸಲಿದ್ದಾರೆ. ಈಗಾಗಲೇ ರಾಜ್ಯ ಬಿಜೆಪಿ ಮನೆ ಒಳಕಚ್ಚಾಟಕ್ಕೆ ಹೈಕಮಾಂಡ್ ಮದ್ದು ಹರಿಯುತ್ತಿದೆ. ಅಧ್ಯಕ್ಷ ಸ್ಥಾನದ ಆಯ್ಕೆ ಬಳಿಕ ಪಕ್ಷದೊಳಗೆ ಭಿನ್ನಮತ ಭುಗಿಲೇಳ್ತಾ ಇದ್ದಂತೆ ತಡೆಯಲು ಹೈಕಮಾಂಡ್ನಿಂದ ಪರಿಹಾರಾಸ್ತ್ರವು ರೆಡಿಯಾಗಿದೆ ಎನ್ನಲಾಗಿದೆ. ಈ ಬಾರಿ ರಾಜ್ಯಾಧ್ಯಕ್ಷ ವಿಚಾರವಾಗಿ ಹೈಕಮಾಂಡ್ ಎಚ್ಚರಿಕೆ ಹೆಜ್ಜೆ ಇಟ್ಟಿದೆ. ಸಾಕಷ್ಟು ವರ್ಕ್ ಮಾಡಿರೋ ವರಿಷ್ಠರು ಒಂದು ತಂತ್ರಗಾರಿಕೆ ರೂಪಿಸಿದ್ದಾರೆ. ಹಳೆ ಸಾರಥಿ ಹೊಸ ತಂಡ ಎಂಬ ಸೂತ್ರವನ್ನ ಫೈನಲ್ ಮಾಡಲು ಹೈಕಮಾಂಡ್ ಚಿಂತನೆ ನಡೆಸಿದೆ ಎನ್ನಲಾಗ್ತಾ ಇದೆ. ಅಂದ್ರೆ ಬಹುತೇಕ ವಿಜಯೇಂದ್ರರನ್ನೇ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸೋದು ಹೈಕಮಾಂಡ್ ಲೆಕ್ಕಾಚಾರವಾಗಿದೆ. ಪಕ್ಷದ ಕ್ಯಾಪ್ಟನ್ ಆಗಿ ವಿಜಯೇಂದ್ರ ಮುಂದುವರೆದ್ರು ಅವರಿಗೆ ಹಳೆಯ ಟೀಮ್ ಬದಲು ಹೊಸ ಟೀಮ್ ಕೊಡಲಿದ್ದಾರೆ. ಭಿನ್ನರು, ತಟಸ್ಥರು, ಹಿರಿಯರು, ಕಿರಿಯರು ಇರುವ ಪದಾಧಿಕಾರಿಗಳ ತಂಡವನ್ನ ಹೊಸದಾಗಿ ರಚಿಸುವ ಸಾಧ್ಯತೆ ದಟ್ಟವಾಗಿದೆ. ಈ ಮೂಲಕ ಎಲ್ಲಾ ಗುಂಪುಗಳ ಜೊತೆಗೆ ಸಮನ್ವಯತೆ ಸಾಧಿಸಿ ಪಕ್ಷ ಮುನ್ನಡೆಸಲು ವಿಜಯೇಂದ್ರಗೆ ಹೈಕಮಾಂಡ್ ಷರತ್ತು ವಿಧಿಸಲಿದ್ದಾರೆ ಎನ್ನಲಾಗಿದೆ. ಇಂದಿನ ತಪ್ಪುಗಳನ್ನ ಮರುಕಳಿಸದಂತೆ ಪಕ್ಷ ಸಂಘಟನೆ ಹೋರಾಟ ನಡೆಸುವ ಬಗ್ಗೆ ಹೈಕಮಾಂಡ್ ಖಡಕ್ ತಾಕೀತು ಮಾಡಿದ್ದಾರೆ ಎನ್ನಲಾಗಿದೆ. ಸದ್ಯಕ್ಕೆ ಹೈಕಮಾಂಡ್ ಸಂದೇಶ ಮತ್ತು ಶಿವರಾಜ್ ಸಿಂಗ್ ಚೌಹಾಣ್ ಆಗಮನಕ್ಕೆ ರಾಜ್ಯ ಬಿಜೆಪಿ ಪಡೆ ಕಾಯ್ತಾ ಇದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.